ಪಿಕ್ಚರ್. ಆಮೇಲೆ ಇನ್ನೊಂದೇನಾಗಿದೆ, ನಮ್ಮಲ್ಲಿ ಸ್ಕೂಲ್ಗಳಲ್ಲಿ UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಪುಸ್ತಕ ಅನ್ಸುತ್ತೆ, ವಿ ಆಲ್ರೆಡಿ ಸೇಯಿಂಗ್ ವಾಟ್ ಇಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಅಂತ ಚಾಪ್ಟರ್ಸ್ ಇದೆ. ಹೌದು, ಆಯ್ತಾ. ಸೊ ವಿಲ್ ಸೇ ಮದರ್, ಫಾದರ್ ಅಂಡ್ ಚಿಲ್ಡ್ರನ್, ಅದ್ರಲ್ಲಿ ಒಂದು ಹುಡುಗ ಒಂದು ಹುಡುಗಿ ಅಂತ ಅದು ಚಾಪ್ಟರೇ ಇದೆ, ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಇದೆ ಅದು. ಸೊ ವಿ ಆರ್ ಗಿವಿಂಗ್ ದೆಮ್ ಅ ಸ್ಟ್ರಕ್ಚರ್, ಅಂದರೆ ಒಂದು ಫ್ಯಾಮಿಲಿ ಅಂದರೆ ಏನು, ಅದರಲ್ಲಿ ಪರ್ಫೆಕ್ಟ್ ಫ್ಯಾಮಿಲಿ ಅಂದರೆ ಏನು ಅಂತ. ಅದಕ್ಕೆ ಇತ್ತೀಚೆಗೆ ಲಂಡನ್ನಲ್ಲಿ ಏನಾಗಿತ್ತು, ಇಂಗ್ಲೆಂಡ್ ಹ್ಯಾಡ್ ಕಮ್ ಅಪ್ ವಿತ್, ಯಾಕಂದರೆ ಅಲ್ಲಿ ಹೋಮೋಸೆಕ್ಷುವಲ್ ಜಾಸ್ತಿ ಆಗ್ತಿರೋದ್ರಿಂದ ದೇ ಹ್ಯಾವ್ ಚೇಂಜ್ ದ ಪ್ಯಾಟರ್ನ್, ಫಾದರ್ ಚಿಲ್ಡ್ರನ್, ಅಂದರೆ ಮೇಲ್ ಚಿಲ್ಡ್ರನ್, ಫೀಮೇಲ್ ಚಿಲ್ಡ್ರನ್. ಅದಕ್ಕೆ ಈಗ ಮತ್ತೊಂದು ಸ್ವಲ್ಪ ಜನ ಪೇರೆಂಟ್ಸ್ ಎಲ್ಲ ಕೋರ್ಟಿಗೆ ಹೋಗಿ ಅಲ್ಲಿ ಇಂಗ್ಲೆಂಡಲ್ಲಿ 2 years ಬ್ಯಾಕ್ ಐ ಥಿಂಕ್, ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಆಯಿತಾ. ಇಲ್ಲೂ ನಮ್ಗೆ ಇವಾಗ ಏನಾಗಿದೆ ಅಂದರೆ, ಮೇ ಬಿ ಮುಂದಿನ ದಿನಗಳಲ್ಲಿ ವಿ ಮೇ ಹ್ಯಾವ್ ಟು ಚೇಂಜ್ ದ್ಯಾಟ್. ಅಫ್ಕೋರ್ಸ್, ಹೌದು, ನಿಜ. ಅಕಾಡೆಮಿಕ್ಸಲ್ಲೂ ಕೂಡ ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಬರುತ್ತೆ. ಈಗ ನಾವು ಅದನ್ನು ಸ್ಟ್ರಕ್ಚರ್ ಮಾಡಿಕೊಟ್ಬಿಟ್ಟಿದ್ದೀವಿ, ದಿಸ್ ಇಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಅಂತ. ಅದರಲ್ಲಿ ಬೇರೆ ಒಂದು ಗಂಡು ಒಂದು ಹೆಣ್ಣು ಹುಡುಗಿ ತೋರಿಸ್ತೀವಿ, ಒಂದು ಗಂಡು ಒಂದು ಹೆಣ್ಣು, ಅಪ್ಪ ಅಮ್ಮ, ಆ್ಯಂಡ್ ಇಟ್ಸ್ ಅ ಹ್ಯಾಪಿ ಫ್ಯಾಮಿಲಿ ಅಂತ ಕ್ಯಾಪ್ಷನ್ ಕೊಡ್ತೀವಿ. ಅದು ಮಕ್ಕಳಿಗೆ ಹೇಳಿದಾಗ ದೇ ಆರ್ ಸ್ಟಕ್ ಟು ಇಟ್ ಆಲ್ರೆಡಿ. ಮತ್ತೆ ಟೀಚರ್ ಹೇಳೋದೇ ಓಕೆ, ಯಾವಾಗಲೂ ಟೀಚರ್, ಯಾಕಂದರೆ ನಾವು ಹೇಳ್ದಂಗೆ ಅವರು ಅಲ್ಲೇ ಜಾಸ್ತಿ ಸಮಯ ಕಳೀತಿರ್ತಾರೆ. ಆಮೇಲೆ ಅವ್ರ ಮಾತು ಕೇಳಬೇಕು ಅನ್ನೋದೇ ನಾವು ಹೇಳಿರ್ತೀವಿ ಬೇರೆ, ಆ್ಯಂಡ್ ಅವ್ರು ಹೇಳಿದ್ದು ಅವ್ರಿಗಾಗಲೇ ಮನಸ್ಸಲ್ಲಿ ಹೋಗ್ಬಿಟ್ಟಿರುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಚಾಲೆಂಜ್, ಐ ಆಮ್ ಶ್ಯೂರ್. ಆ್ಯಂಡ್ ಅದರಿಂದ ನಾನು ಐ ಕಾಂಟ್ ರನ್ ಅವೇ ಫ್ರಮ್ ಇಟ್. ಆಫ್ಕೋರ್ಸ್, ಹೌದು, ನಿಜ. ಆ್ಯಂಡ್ ನಾಟ್ ದಟ್ ಅವರು ಸಹ ದೇ ಶುಡ್ ನಾಟ್ ರನ್ ಅವೇ ಫ್ರಮ್ ಇಟ್. ಇಟ್ಸ್ ಅ ಫ್ಯಾಕ್ಟ್, they have to accept it, and ನೀವು ಹೇಗೆ you made them accept, that's up to you. and ನೀವು ಹೇಳಿದಾಗೆ ವಾತಾವರಣ, ಅವರು ಬೆಳೆಯುವಂತಹ ನಿಮ್ಮ ಜೊತೆಯಲ್ಲಿರುವಂತಹ ಜೊತೆಗೆ ಟೀಚರ್ಸು, ಅದೆಲ್ಲವೂ ಕೂಡ ಕಾರಣ ಆಗುತ್ತೆ. ಸ್ಕೂಲ್ ಅದೇ ಇವಾಗ ನನಗೆ ಈಗ ಅನಿಸ್ತಾ ಇದೆ ಈ ಪಟ್ಟಿ ಎಲ್ಲ ನೋಡುವಾಗ, ಯಾಕಂದ್ರೆ ನಮ್ಮನೇನು ಇಷ್ಟು ದಿನ ಪರ್ಫೆಕ್ಟ್ ಫ್ಯಾಮಿಲಿ ಇತ್ತು. ನಮ್ಮನೇಲಿ ಏನು ಈ ಥರದ ಒಂದು ಯಾವುದು ಔಟ್ ಆಫ್ ದ ಬಾಕ್ಸ್ ಯಾವುದೂ ಇರಲಿಲ್ಲ. ಆಗ ನನ್ಗೆ ಆ ಪಠ್ಯದ ಬಗ್ಗೆ ನನಗೆ ಹೆಚ್ಚು ಇದು ತೋರಿಸ್ಲಿಲ್ಲ, ಲಕ್ಷ್ಯ ಕೊಡಲಿಲ್ಲ. ಆಯ್ತಾ. ಈಗ ನಾನೀಗ ಐ ಆಮ್ ಆಲ್ಸೋ ಔಟ್ ಆಫ್ ದ ಬಾಕ್ಸ್, ಮತ್ತು ಮೈ ಚಿಲ್ಡ್ರನ್ ಆರ್ ಗೋಯಿಂಗ್ ಟು ಬಿ ಔಟ್ ಆಫ್ ದ ಬಾಕ್ಸ್ ಅನ್ನುವಾಗ ಈಗ ನಂಗೆ ಅನ್ನಿಸ್ತಾ ಇದೆ, ದಿಸ್ ಇಸ್ ಅ ಸ್ಟ್ರಕ್ಚರ್ ವಾಟ್ ವಿ ಹ್ಯಾವ್ ಆಲ್ರೆಡಿ ಪುಟ್ ಇಟ್ ಇನ್ ಅ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. UKGಲೂ ಇದೆ, LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೂ ಮಕ್ಳಿಗೂ ಬಂದುಬಿಡುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ. ಆ್ಯಂಡ್ LKG UKGಲಿ ಇಟ್ಸ್ ಆಲ್ ಅಬೌಟ್ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಅಪ್ಪ ಅಮ್ಮ, ಆ್ಯಂಡ್ ಹಿ ಗೋಸ್ ಟು ಜಾಬ್, ಶಿ ವಿಲ್ ಕಮ್, ಶಿ ಇಸ್ ಕುಕ್ಕಿಂಗ್. ಅದೆಲ್ಲ ಪಿಕ್ಚರ್ಸೇ ಮಾಡಿಬಿಟ್ಟಿದ್ದಾರೆ ಎಲ್ಲದನ್ನು. ಸುಮಾರು ಬದಲಾವಣೆ ಆಗಬೇಕು ಅಂತ ಕಾಣಿಸುತ್ತೆ. ಆ್ಯಂಡ್ ನಾವು ಇಟ್ ಹ್ಯಾಸ್ ಟು ಚೇಂಜ್. ಮೇ ಬಿ ನಾವು ವಿ ಕಾಂಟ್ ಸೇ ದಟ್ ಇವಾಗ ವುಮನ್ ಯಾವಾಗಲೂ ಕುಕ್ಕಿಂಗಲ್ಲೇ ಅಡುಗೆ ಮಾಡ್ತಿರೋದನ್ನು ತೋರಿಸ್ತಾ ಇರೋಕ್ಕಾಗಲ್ಲ ಈಗ. ಯಾಕಂದರೆ ಯಾವ ಹೆಣ್ಣು ಅದನ್ನು ಒಪ್ಕೊಳ್ಳೋಕೆ ಸಿದ್ಧಳೂ ಇಲ್ಲ ಅವಳು, ಮತ್ತು ಅವಳ ಜೀವನದ ಶೈಲಿನೇ ಬದಲಾಗ್ತಾ ಇದೆ ಈಗ. ಮೇ ಬಿ ಈ ಪಠ್ಯದಲ್ಲೂ ನಾವು ಬದಲಾಯಿಸ್ಬೇಕೇನೋ ಅಂತ ಅನಿಸುತ್ತೆ. ಆಗ ಎಷ್ಟೋ ಮಟ್ಟಿಗೆ ಟೀಚರ್ ಅವರ ಮನಸ್ಥಿತಿನೂ ಬದಲಾಗಬಹುದು. ಯಾಕಂದರೆ ದ ಟೀಚರ್ ಇಸ್ ನಾಟ್ ರಾಂಗ್. ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದನ್ನ ಅವರು ಓದಿಸಲೇಬೇಕು. ದೇ ಆರ್ ಟ್ರೈನ್ಡ್ ಫಾರ್ ದಟ್ ಅಂಡ್ ದೇ ಹ್ಯಾವ್ ಟು ಬಿಲೀವ್ ಇನ್ ದ ಸೇಮ್. ಯಾಕಂದ್ರೆ ಅವ್ರ ವೃತ್ತಿ, ಯಾರೇ ವೃತ್ತಿ, ನಿಮ್ಮ ವೃತ್ತಿ ನಿಮಗೆ. ಹೌದು, ನಾನೇನು ಕೆಲಸ ಮಾಡ್ತೀನಿ, ನನಗೆ ಅದರಲ್ಲಿ ನಂಬಿಕೆ ಇದ್ದೇ ಮಾಡೋದಕ್ಕೆ ಸಾಧ್ಯ. ಪರಿಪೂರ್ಣತೆಯಿಂದ ನಾನು ಅದನ್ನ ಹ್ಯಾವ್ ಟು ಪ್ರೆಸೆಂಟ್ ಇಟ್. ಸೊ ದೇ ಆರ್ ಡೂಯಿಂಗ್ ದೇರ್ ಜಾಬ್. ಸೊ ದೇರ್ ಸಮಥಿಂಗ್ ಹ್ಯಾಸ್ ಟು ಚೇಂಜ್. ದಟ್ ಮೀನ್ಸ್ ಸೊ ಕಾನೂನು ವ್ಯವಸ್ಥೆ ಹಾಗಾದ್ರೆ ಬರೀ ಇದ್ರಲ್ಲ, ಇಡೀ ಸ್ಟ್ರಕ್ಚರ್ ವಿ ಹ್ಯಾವ್ ಟು ಚೇಂಜ್. ಹಾಗಾದ್ರೆ ನಿಜ ಮೇಡಮ್. ತುಂಬ ವರ್ಷದಿಂದ ನಿಮಗೆ ಇದೊಂದು ಕೇಳಬೇಕು ಅಂದ್ಕೊಂಡಿದ್ದೆ ನಾನು. You are so gorgeous, you are so good looking, you are so beautiful. In fact, ನನ್ನ ಕಾಲೇಜ್ ಡೇಸ್ನ ಕ್ರಶ್ ನೀವು. ಓಕೆ, ಐ ಥಿಂಕ್ ಚಂದ್ರಮುಖಿ ಪ್ರಾಣಸಿಕ್ಕಿ ಬಂದಾಗ ನಿಮ್ಮ ಅಡ್ರೆಸ್ ಸಿಕ್ಕಿದ್ರೆ ಆ 400 ಲೆಟರ್ಗಳು ಯಾರೋ ಬರೆದ್ರಂತಲ್ಲ, ಅದ್ರಲ್ಲಿ ನಂದು ಒಂದು ಲೆಟರ್ ನಿಮಗೆ ತಲುಪಿರ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅದು ಅಡ್ರೆಸ್ ಸಿಗ್ಲಿಲ್ಲ. ಹಾಸನದಲ್ಲಿ ಎಲ್ಲೋ ಇದ್ವಿ ನಾವು, ಆಗ ಸಿಗ್ಲಿಲ್ಲ ನಮಗೆ. ಬಟ್ ಇಷ್ಟು ವರ್ಷದಲ್ಲಿ ಒಬ್ಬ ಪಾರ್ಟ್ನರ್ ಯಾಕೆ ಆಗ್ಲಿಲ್ಲ, ಅಥವಾ ಎಲ್ಲೋ ಹಾರ್ಟ್ ಬ್ರೇಕ್ ಆಗಿದೆಯಾ ಭಾವನಾ ಮೇಡಮ್ ಅವ್ರಿಗೆ ಅಂತ? ದಿಲ್ ಕಭಿ ಟೂಟಾ ಹೈ या बहुत बार टूटा है? हाँ, टूटा तो है ही. कौन से साल में, ಯಾವಾಗ ಹಾರ್ಟ್ ಬ್ರೇಕ್? ಇಲ್ಲ ಐ ವಾಸ್ ಲಕ್ಕಿ ಎನಫ್ ಟು ಗೆಟ್ ಗುಡ್ ಪಾರ್ಟ್ನರ್ಸ್ ಥ್ರೂ ಔಟ್. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಹಾರ್ಟ್ ಬ್ರೇಕ್ ಬಿಕಾಸ್ ಆಫ್ ಇನಿಷಿಯಲ್ ಡೇಸಲ್ಲಂತೂ ಇಟ್ಸ್ ಪ್ಯೂರ್ಲಿ ಫಾರ್ ಆ್ಯಕ್ಟಿಂಗ್, ಆ್ಯಂಡ್ ನೋಬಡಿ ವುಡ್
And when the boy is also 25, 26, Yeah, obviously ಅವನ್ ನಾನ್ ಡ್ಯೂಯೇಟ್ ಮಾಡ್ತಾ ಇದ್ರೆ ಅವ್ನಿಗೆ ಕತೆ ಮುಗ್ದೋಗಿರುತ್ತಲ್ಲಿ. Now I can laugh at it. ಯಾ ಹೌದು, ಇವಾಗ ಯೋಚನೆ ಮಾಡಿದ್ರೆ ನಗು ಬರುತ್ತೆ. But that's what happened. ನಮ್ಗೇನು ಅನಿಸ್ತಾ ಇಲ್ಲ ಇವ್ ಯಾಕೆ ಹಿಂಗೆ ಅನ್ಕೊಳ್ತಾರೆ ಅಂತ ಅನ್ಸುತ್ತೆ ಅವಾಗ. ಬಟ್ ಅವನಿಗೆ ತಲೆ ಕೆಟ್ಟು ಹೋಗ್ತಿತ್ತು ಅವನಿಗೆ, ನನ್ನ ಡ್ಯೂಯೇಟ್ ಇಲ್ಲಿ. ಆಮೇಲೆ ನಾನು ಈ ಥರ ಎಲ್ಲ ನಾನು ತುಂಬ ಇದು ಕ್ಯಾಮ್ರಾ ಮುಂದೆ ಹೋದಾಗ ನನ್ನ ವೈಯಕ್ತಿಕ ಜೀವನದ್ದು ಯಾವುದೂ ನಾನು ತೊಗೊಂಡು ಹೋಗಿಲ್ಲ ಕ್ಯಾಮ್ರಾ ಮುಂದೆ. ಆ್ಯಂಡ್ I used to care for a person, but that doesn't mean that I'll change myself. ಆ ಪ್ರಯತ್ನ ನಾನು ಮಾಡಕ್ಕೆ ಹೋಗಲಿಲ್ಲ. ದಿಸ್ ಇಸ್ ಹೌ ಐ ಆಮ್, ಆ್ಯಂಡ್ ನನಗೆ ಗೊತ್ತು ನಾನೇನು ತಪ್ಪು ಮಾಡ್ತಾ ಇಲ್ಲ, ಆ್ಯಂಡ್ ಐ ಆಮ್ ಡೂಯಿಂಗ್ ಕರೆಕ್ಟ್. ಆದರೆ ಅವರಿಗೆ ತೊಂದರೆ ಆಗುತ್ತೆ ಸಹಜವಾಗೇನೆ. ನಾನು ಅಷ್ಟು ಬೋಲ್ಡಾಗೆ ಡ್ಯಾನ್ಸ್ ಮಾಡೋದು, ಅಲ್ಲಿ ಸಾಂಗಲ್ಲೆಲ್ಲ ಇನ್ವಾಲ್ವ್ ಆಗೋದು ಮಾಡಿದ್ರೆ ಯಾರಿಗಾದ್ರೂ ಅದು ಅಯ್ಯೋ ಇಲ್ಲಿ ಇಂಡಿಯಾದಲ್ಲೇ ಅಂತ ಅಲ್ಲ, ಸ್ಪ್ಯಾನಿಷ್ ಅವ್ರಂತೂ ನೀವು ಯಾವತ್ತಾರು ಕಪಲ್ ನೋಡಿದ್ದೀರ, ಸ್ಪೇನ್ ಅವ್ರನ್ನ ಎಲ್ಲ ಒಂದಷ್ಟು ಜನ ನೋಡಿ, ಹುಡುಗ ಬಿಡೋದೇ ಇಲ್ಲ ಅವರು. ಅಂದರೆ 24 ಗಂಟೆ ದೇ ಸೋ ಫಿಸಿಕಲಿ ಅಟ್ಯಾಚ್, ಎಲ್ಲಿ ಹೋಗ್ಬಿಡ್ತಾನೋ ಎಲ್ಲ ಆ ಥರ ಇದೆ ಅಲ್ಲಿ. ಬಟ್ ಆಗ ನಮ್ಗೆ ಹೆಂಗೆ ಅನ್ಸುತ್ತೆ ಗೊತ್ತಾ, ವೆನ್ ಯುವರ್ ಇನ್ 20s ಇಷ್ಟೊಂದು ಪೊಸೆಸಿವ್ ಎಲ್ಲ ಇದ್ರೆ ಆಗಲ್ಲಪ್ಪ ಅಂತ. ಅದಕ್ಕೆ ವಿತ್ ಇಸ್ ಟು ಪೊಸೆಸಿವ್ ಅಂತ. ಬಟ್ ದಟ್ ಈಸ್ ನಥಿಂಗ್ ಡೂ ವಿತ್ ನಾವು ಇಂಡಿಯಾದಲ್ಲಿದ್ದೀವಿ. ಫಾರಿನರ್ ಆದರೆ ಅವನಿಗೆ ಆಗಲ್ಲ ಅನ್ನೋದೇನಲ್ಲ, ಅವನಿಗೂ ಅದೇ ಆಗುತ್ತೆ. ಸೇಮ್ ಎಲ್ಲರಿಗೂ ಅದೇ ಆಗುತ್ತೆ, ಎಲ್ಲ ಹುಡುಗಂಗೂ ಅದೇ ಆಗುತ್ತೆ. ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಫಾರ್ ಅ ಮ್ಯಾನ್. ನಂದು ಅಂತ ಬಂದಮೇಲೆ ಶಿ ಇಸ್ ಮೈನ್ ಅನ್ನೋದು. ಇಟ್ಸ್ ಸಚ್ ಅ ನೈಸ್ ಫೀಲಿಂಗ್ ವೆನ್ ವಿ ಸಿ ಇಟ್. ಹಿಂಗೆ ಹೇಳಿದಾಗ ಸಿನಿಮಾದಲ್ಲೆಲ್ಲ ಹೇಳಿದಾಗ ಚಂದ ಅನ್ಸುತ್ತೆ ಅದು. ಅದೇ ನಮ್ಮ ರಿಯಲ್ ತುಮ್ ಮೇರೆ ಸಿವಾ ಕಿಸಿ ಅವ್ರ ಕಿ ಹೋ ನಹೀ ಸಕ್ತಿ ಅಂತ ಎಲ್ಲ ಹೇಳಿದಾಗ ಓ ವಾಟ್ ಆ ಡೈಲಾಗ್, ಎಷ್ಟು ಲವ್ ಮಾಡ್ತಾನೆ ಅನ್ಸುತ್ತೆ. ಬಟ್ ಅದು ಓವರ್ ಪ್ರೊಸೆಸಿವ್ ಆದಾಗ ಕಿರಿಕಿರಿ ಹಿಂಸೆ ಆಗುತ್ತೆ. ಅದು ನಿಜ ಜೀವನದಲ್ಲಿ ಇಟ್ ಲುಕ್ಸ್ ಲೈಕ್ ಪೊಸೆಸಿವ್, ಎಷ್ಟು ನ್ಯಾರೋ ಮೈಂಡೆಡ್ ಅಂತೆಲ್ಲ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಸೊ ದಟ್ ವಾಸ್ ಅ ಬಿಗರ್ ಹಾರ್ಟ್ ಬ್ರೇಕ್. ಬಟ್ ಈಗ ನೋಡುವಾಗ ಐ ಕ್ಯಾನ್ ರಿಯಲಿ ಲಾಫ್ ಎಟ್ ದಟ್. ಯಾ, but after 30s when you are in a relationship, then you are for you know what are you there for. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಒಬ್ಬಳೆ ಡಿಸಿಷನ್ ಮೇಕರ್ ಆಗೋಕ್ಕಾಗಲ್ಲ. ಆಬ್ವಿಯಸ್ಲಿ ಯಾರು ನನ್ನ ಪಾರ್ಟ್ನರಾಗಿ ಬಂದಿರ್ತಾರೆ ಅಥವಾ ಈವನ್ ಫಾರ್ ಅ ಶಾರ್ಟ್ ವೈಲ್, ವಾಟ್ ಎವರ್ ಟೈಮ್ ಸ್ಪ್ಯಾನ್ ಇರಬಹುದು, ಅವರು ಕೈ ಜೋಡಿಸ್ಬೇಕು. ಮತ್ತು ನನ್ನ ಇದಿದೆ ಇಷ್ಟಗಳು ಈ ಥರದ, ಎಸ್ಪೆಷಲಿ ದಿಸ್ ಇಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಯಾರಿಗಾದ್ರೂ. ಅವ್ರು ಇರಲಿ ಬಿಡಲಿ, ನಾನು ಅದೇ ಹೇಳೋದು, ನಾನು ಯಾವಾಗಲೂ ಐವ್ ನೆವರ್ ಆಸ್ಕ್ ಫಾರ್ ಎನಿ ಮನಿ. ನನಗೇನು ನನ್ನನ್ನು ನೋಡ್ಕೊಳ್ಬೇಕು ಆ ಥರದ್ದು ಯಾವುದೂ ಕೇಳಲಿಲ್ಲ ನಾನು. ಆದರೂ ಇದೊಂದು ಮಗು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಹೆಣ್ಣು ಯೋಚನೆ ಮಾಡೋದೇ ಬೇರೆ ಥರ. ಆದರೆ ಗಂಡು ಯೋಚನೆ ಮಾಡಬೇಕಾದ್ರೆ ಅವನು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಅವನು ಅದಕ್ಕೆ ಪ್ರಿಪೇರ್ ಆಗಿರಬೇಕು. ಇದು ಮದುವೆ ಅದೆಲ್ಲ ಬೇರೆ ಥರ ಆಗುತ್ತೆ ಏನೋ. ಬಟ್ ಆಫ್ಟರ್ ಅ ಪಾಯಿಂಟ್, ಸ್ಪೆಷಲಿ ವೆನ್ ಐ ಆಮ್ 35, ಮೇ ಬಿ ಹಿ ಈಸ್ 45 ಅಂತ ಹೇಳಿದ್ರೆ ಅವನ ಜೀವನದ ರೆಸ್ಪಾನ್ಸಿಬಿಲಿಟಿಗಳಾಗಲೇ ಬೇರೆ ಆಗಿರುತ್ತೆ ಅವನಿಗೆ. ಅವನು ಈ ಮಗುವನ್ನು ಒಪ್ಕೊಂಡು ಸಾಕಿ ಸಲಹೋದಕ್ಕೋ ಅಥವಾ ಒಂದು ಸ್ವಲ್ಪ ಅದ್ರ ಜೊತೆಲಿರೋದಕ್ಕೋ, ಸಮಯ ಕೊಡೋದಕ್ಕೋ, ಅಥವಾ ಇದೊಂದು ಜವಾಬ್ದಾರಿ ಅಂದ್ಕೊಳ್ಳೋದಕ್ಕೋ, ಅದಕ್ಕೆಲ್ಲ ಅವ್ನು ತಯಾರಿದಾನ ಅನ್ನೋದು ನಮಗೆ ಗೊತ್ತಾಗಲ್ಲ. ಇಷ್ಟಪಟ್ಬಿಟ್ಟಿರ್ತೀವಿ. ಆ್ಯಂಡ್ ಮಾತು ಈ ಥರ ಎಲ್ಲ ಚೆನ್ನಾಗಿ ಮಾತಾಡಿದಾಗ ಯು ಫೀಲ್ ದಟ್ ಇಟ್ಸ್ ಕಂಪ್ಯಾಟಿಬಿಲಿಟಿ ಅಂತ. ಬಟ್ ವೆನ್ ಇಟ್ ಇಸ್ ಅಬೌಟ್ ಅ ಚೈಲ್ಡ್ ಅಂತ ಬರುವಾಗ, ಆ್ಯಂಡ್